ಅರೆಭಾಷೆ ಕವಿತೆ ವಾಚನ ಮಾಡಲಿಕ್ಕಿರುವಂಥ ಉದಯ ಭಾಸ್ಕರ್ ಸುಳ್ಯ, ಮಡಿಕೇರಿ ತಾಲೂಕಿನ ಪೆರಾಜೆ ಕುಂಬಳ ಚೇರಿಯವರಾದ ಉದಯ ಭಾಸ್ಕರ್ ಸುಳ್ಯ ಡಿಜಿಟಲ್ ಕಲಾವೃತ್ತಿ, ಸಾಹಿತ್ಯ, ಸಮಾಜ ಸೇವೆ, ಹಿನ್ನೆಲೆ ಧ್ವನಿ ಸಂಯೋಜನೆ, ಕಾರ್ಯಕ್ರಮ ನಿರೂಪಣೆ, ಧಾರ್ಮಿಕ ಭಾಷಣ ಇವರ ಪ್ರವೃತ್ತಿ. ಕತೆ, ನ್ಯಾನೋಕತೆ, ಕವನ, ಹನಿಗವನ, ಗೇಯ ಸಾಹಿತ್ಯ, ಲೇಖನಗಳ ಆಸಕ್ತಿಯಿಂದ 1000ಕ್ಕಿಂತಲೂ ಮಿಗಿಲು ಬರಹಗಳನ್ನು ಬರೆದಂಥ ಬರಹಗಾರರು. ಕನ್ನಡ, ಮಲಯಾಳ, ತುಳು ಮತ್ತು ಅರೆ ಭಾಷೆಯಲ್ಲಿ ಹಲವಾರು ಸಾಹಿತ್ಯಗಳನ್ನು ಬರೆದಂಥ ಸಾಹಿತಿ. ಹಲವಾರು ಗೀತೆಗಳು ಧ್ವನಿ ಮುದ್ರಣಗೊಂಡಿದೆ. ಆಕಾಶವಾಣಿ ಮಂಗಳೂರು ಮತ್ತು ಪಾಂಚಜನ್ಯದಲ್ಲೂ ಕವನ ವಾಚಿಸಿರುವಂಥ ಉದಯ ಭಾಸ್ಕರ್ ಸುಳ್ಯ ಅಮೃತ ಗಂಗಾ ಸಮಾಜ ಸೇವಾ ಸಂಘವನ್ನು ಕಟ್ಟಿ ರಕ್ತದಾನ, ಕೇಶದಾನ, ನೇತ್ರದಾನ ಅಂತ ಸಮಾಜಮುಖಿ ಕಾರ್ಯ ಮಾಡುತ್ತಿರುವಂಥ ಸೇವಕ. ಪ್ರತಿಷ್ಠಿತ ರೋಟರಿ ಸಂಸ್ಥೆ, ವಿಶ್ವ ಹಿಂದೂ ಪರಿಷತ್, ವಿಶ್ವಕರ್ಮ ಸಾಹಿತ್ಯ ದರ್ಶನ, ಅರೆಭಾಷಾ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿಯಿಂದ ಪುರಸ್ಕೃತರಾದಂಥ ಉದಯ ಭಾಸ್ಕರ್ ಸುಳ್ಯ ಇವರನ್ನು ಈ ಸಂದರ್ಭದಲ್ಲಿ ವಿಜಯ್ ಇವರು ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ವಿಜಯ್ ಅಡ್ಯಾರ್ ರವರು ವೇದಿಕೆಯಲ್ಲಿರುವಂಥ ನಮ್ಮ ಅರೆಭಾಷೆ ಕವಿತೆ ವಾಚನವನ್ನು ಮಾಡಲಿಕ್ಕಿರುವಂಥ ಉದಯ ಭಾಸ್ಕರ್ ಸುಳ್ಯ ಇವರನ್ನ ವಿಜಯ್ ಕೊಟ್ಟಾರಿ ಅಡ್ಯಾರ್ ತಾವು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಂದನೆಗಳು. ಇದೀಗ ಅರೆಭಾಷೆಯಲ್ಲಿ ಬಹುಭಾಷಾ ಕವಿ ಸಂಗಮಲ್ಲಿ ನಮ್ಮ ಕರೆಗೆ ಸಾಹಿತ್ಯದ ಅಭಿಮಾನಲಿ ಬಂದ ಕವಿ ಮಿತ್ರರೇ, ನೀವು ಅರೆಭಾಷೆ ಸಾಹಿತ್ಯ ಲೋಕಲಿ ನಿಮ್ಮದೇ ಛಾಪನ್ನು ಮಾಡಿಕೊಂಡು ಅದೆಷ್ಟೋ ಕವಿಗೋಷ್ಠಿಗಳ ಸಂಪನ್ನಗೊಳಿಸಿದ್ದವು ನೀವು. ಹಾಗೆ ಇದೀಗ ನಿಮ್ಮ ಮಾತೃಭಾಷೆಯಲ್ಲಿ ನಮ್ಮ ಒಪ್ಪುಗೆಯ ಅರೆಭಾಷೆ ಭಾಷಾ ಸಾಹಿತ್ಯದ ಕಾವ್ಯ ವಾಚನಲ್ಲಿ ನೀವುಗೆ ಅವಕಾಶ ಉಂಟು. ಅರೆಭಾಷಾ ಕವನ ವಾಚನ ಶ್ರೀ ಉದಯ ಭಾಸ್ಕರ್ ಸುಳ್ಯ ಇವು ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನಾನು ಸುಳ್ಯದಿಂದ ಬಂದವನು. ನಾನು ಸುಳ್ಯದಿಂದ ಬಂದದ್ದು ಅಂತ ಹೇಳಲಿಕ್ಕೆ 2 ಕಾರಣಗಳಾಗಿ ಹೆಮ್ಮೆ ಪಡ್ತೇನೆ. ಮೊದಲನೆಯದ್ದು, ಇತಿಹಾಸದ ಪುಟದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ 1857ರ ಸ್ವಾತಂತ್ರ್ಯ ಸಂಗ್ರಾಮ ದಾಖಲಾಗಿರಬೇಕಾದ್ರೆ ಅದಕ್ಕಿಂತಲೂ 20 ವರ್ಷಗಳಿಗಿಂತ ಮೊದಲು, ಅಂದರೆ 1837ರಲ್ಲಿ ಈ ಭಾಗದಲ್ಲಿ ರೈತ ಸಮುದಾಯದವರು ಒಟ್ಟು ಸೇರಿ ಬಂಡಾಯವನ್ನು ಎದ್ದು ಬ್ರಿಟಿಷರ ವಿರುದ್ಧ ಹೋರಾಡಿ 1 ವಾರಗಳ ಕಾಲ ಈ ಭಾಗವನ್ನು ಬ್ರಿಟಿಷರಿಂದ ದಾಸ್ಯ ಮುಕ್ತಗೊಳಿಸಿ ಆಡಳಿತನ ಮಾಡ್ತಾರೆ. ಆ ಬಳಿಕ ಪ್ರಾಣಾರ್ಪಣೆಯನ್ನು ಮಾಡ್ತಾರೆ. ಆ ರೈತ ಬಂಡಾಯ ಅಥವಾ ಆ ಸ್ವಾತಂತ್ರ್ಯ ಸಂಗ್ರಾಮ ಸಂಘಟಿತಗೊಂಡದ್ದು ನನ್ನ ಸುಳ್ಯದಲ್ಲಿ ಅನ್ನುವಂಥದ್ದನ್ನು ಆ ಕಾರಣಕ್ಕಾಗಿ ಮೊದಲ ಹೆಮ್ಮೆಯಾದರೆ, 10 ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿ ಆಧುನಿಕ ಸುಳ್ಯದ ನವನಿರ್ಮಾತೃ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿ ಸುಳ್ಯವನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದಂತಹ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಕರ್ಮಭೂಮಿಯಿಂದ ಬಂದವನು ಅನ್ನುವಂಥದ್ದಕ್ಕೆ ಇನ್ನೊಂದು ಕಾರಣಕ್ಕಾಗಿ ನಾನು ಹೆಮ್ಮೆಯನ್ನು ಪಡ್ತೇನೆ. ಹಾಗಾಗಿ ಇವತ್ತು ಆ ಕುರುಂಜಿ ವೆಂಕಟರಮಣಗೌಡರ ಸ್ಮರಣೆಯಲ್ಲಿ ಒಂದು ಕವನವನ್ನು ವಾಚನೆ ಮಾಡ್ತಾ ಇದ್ದೇನೆ. ಕವನದ ಹೆಸರು ಕುರುಂಜಿಗೌಡ್ರ ನಿಂಪುಲಿ. ಹಳ್ಳಿ ಮುಣ್ಣುಲಿ ಅಕ್ಷರದ ಬಿತ್ತಿನ ಬಿತ್ತಿದೋ, ಹಳ್ಳಿ ಮುಣ್ಣುಲಿ ಅಕ್ಷರದ ಬಿತ್ತಿನ ಬಿತ್ತಿದೋ, ಹಬ್ಬಿದ ಬುಳ್ಳಿಲಿ ಹೂ ಬಿಟ್ಟು ಹಣ್ಣಾತು, ಹಬ್ಬಿದ ಬುಳ್ಳಿಲಿ ಹೂ ಬಿಟ್ಟು ಹಣ್ಣಾತು, 10 ಹಳ್ಳಿಗೆ ವಿದ್ಯೆನ ಪೊರ್ಮಳ ಹಬ್ಬಿತು, 10 ಹಳ್ಳಿಗೆ ವಿದ್ಯೆನ ಪೊರ್ಮಳ ಹಬ್ಬಿತು. ಅತ್ತ ಕೇರಳಂದ ಇತ್ತ ಕೊಡಗಂದ ಊರು ಪರವೂರು ತೇಳಿ ರಾಸಿ ರಾಸಿ ಮಕ್ಕಳ ಚಿಲಿಪಿಲಿ ಶಬ್ದ ಕೇಳ್ದೆ ಎಂದು ಸುಳ್ಯದ ಮಣ್ಣುಲಿ. ಅತ್ತ ಕೇರಳಂದ ಇತ್ತ ಕೊಡಗಂದ ಊರು ಪರವೂರು ತೇಳಿ ರಾಸಿ ರಾಸಿ ಮಕ್ಕಳ ಚಿಲಿಪಿಲಿ ಶಬ್ದ ಕೇಳದೆ ಇಂದು ಸುಳ್ಯದ ಮಣ್ಣುಲಿ. ಮೆಡಿಕಲ್, ಡೆಂಟಲ್, ಆ ಕೋರ್ಸು ಈ ಕೋರ್ಸು ತೇಳಿ ಎತ್ತ ನೋಡ್ರು ಬಾನಿಗೆ ಮುತ್ತು ಕೊಡುವ ಕಟ್ಟಡಗಳೇ ಕಂಡದೆ ಇಂದು. ಮೆಡಿಕಲ್, ಡೆಂಟಲ್, ಆ ಕೋರ್ಸು ಈ ಕೋರ್ಸು ತೇಳಿ ಎತ್ತ ನೋಡ್ರು ಬಾನಿಗೆ ಮುತ್ತು ಕೊಡುವ ಕಟ್ಟಡಗಳೇ ಕಂಡದೆ ಇಂದು. ಹೌದು, ಮೈ ಬೆಗರ್ನೆ ಕಾರಂಜಿ ಮಾಡಿದು ಶಿಕ್ಷಣದ ಬೆಳೆನ ಬೆಳೆದು ಅಮರ ಸುಳ್ಯದ ನಮ್ಮ ಕುರುಂಜಿ ವೆಂಕಟರಮಣಗೌಡರು. ಹೌದು, ಮೈ ಬೆಗರ್ನೆ ಕಾರಂಜಿ ಮಾಡಿದ್ದು ಶಿಕ್ಷಣದ ಬೆಳೆನೆ ಬೆಳೆದು ಅಮರ ಸುಳ್ಯದ ನಮ್ಮ ಕುರುಂಜಿ ವೆಂಕಟರಮಣಗೌಡರು.
ರಿಕ್ಷಾ ಓಡಿಸುವ ಗೋಪಾಲಣ್ಣಂಗೂ ಮೆಡಿಕಲ್ ಡೆಂಟಲಿಗೆ ಯಾಗೋಳು ಬಾಡಿಗೆ, ಕಾಲೇಜು ಮಕ್ಕಳಿಂದಾಗಿನೇ ಒಳ್ಳ ವ್ಯಾಪಾರ ಗೂಡಂಗಡಿ ಸೀನಣ್ಣಂಗೆ. ರಿಕ್ಷಾ ಓಡಿಸುವ ಗೋಪಾಲಣ್ಣಂಗೂ ಮೆಡಿಕಲ್ ಡೆಂಟಲಿಗೆ ಯಾಗೋಳು ಬಾಡಿಗೆ, ಕಾಲೇಜು ಮಕ್ಕಳಿಂದಾಗಿನೇ ಒಳ್ಳ ವ್ಯಾಪಾರ ಗೂಡಂಗಡಿ ಸೀನಣ್ಣಂಗೆ. ಗ್ಯಾರೇಜ್, ಫ್ಯಾನ್ಸಿ, ಜವಳಿ ಅಂಗಡಿ ತೇಳಿ ಕುರುಂಜಿ ಗೌಡ್ರಿಂದಾಗಿ ಬದುಕು ಕಟ್ಟಿಕೊಂಡವು ಎಷ್ಟಿಲ್ಲ ಹೇಳಿ. ಗ್ಯಾರೇಜು, ಫ್ಯಾನ್ಸಿ, ಜವಳಿ ಅಂಗಡಿ ತೇಳಿ ಕುರುಂಜಿ ಗೌಡ್ರಿಂದಾಗಿ ಬದುಕು ಕಟ್ಟಿಕೊಂಡವು ಎಷ್ಟಿಲ್ಲ ಹೇಳಿ. ಹೌದು, ಮನೆ ಮೂಲಲಿ ಒಲೆಬಿಡಲೇ ಕುದ್ದುದೆ ಬದುಕು ಪೂರ ಕಿಚ್ಚಿನೊಟ್ಟಿಗೆ ಬೆಂದು ಹೋಗ್ತಿದ್ದ ಗೂಡೆಗಳ ಬದುಕಿಗೂ ಭವಿಷ್ಯಕ್ಕೂ ನಮ್ಮ ಕುರುಂಜಿ ಗೌಡ್ರು ಬಳುಪನ ಕೊಟ್ಟು. ಮನೆ ಮೂಲಲೇ ಒಲೆಬಿಡಲೇ ಕುದ್ದುದು ಬದುಕು ಪೂರ ಕಿಚ್ಚಿನೊಟ್ಟಿಗೆ ಬೆಂದು ಹೋಗ್ತಿದ್ದ ಗೂಡೆಗಳ ಬದುಕಿಗೂ ಭವಿಷ್ಯಕ್ಕೂ ನಮ್ಮ ಕುರುಂಜಿ ಗೌಡ್ರು ಬಳುಪನ ಕೊಟ್ಟು. ದೇಶದ ಭೂಪಟಲಿ ನಮ್ಮ ಸುಳ್ಯನ ಎತ್ತರದ ಜಾಗೆಲಿ ಕುದ್ರಿಸಿಬಿಟ್ಟು. ದೇಶದ ಭೂಪಟಲಿ ನಮ್ಮ ಸುಳ್ಯನ ಎತ್ತರದ ಜಾಗೆಲಿ ಕುದ್ರಿಸಿಬಿಟ್ಟು. ಹೌದು, ಸುಳ್ಯ ಬೆಳೀತಾ ಉಟ್ಟು, ಸುಳ್ಯ ಹೊಳಿತಾ ಉಟ್ಟು. ಹೌದು, ಸುಳ್ಯ ಬೆಳೀತಾ ಉಟ್ಟು, ಸುಳ್ಯ ಹೊಳಿತಾ ಉಟ್ಟು. ಕುರುಂಜಿಗೌಡ್ರ ಸಾಧನೆ ಬಾನೆತ್ತರ ಮಿನುಗ್ತಾ ಉಟ್ಟು. ಕುರುಂಜಿಗೌಡ್ರ ಸಾಧನೆ ಬಾನೆತ್ತರ ಮಿನುಗ್ತಾ ಉಟ್ಟು. ಅವಕಾಶಕ್ಕಾಗಿ ವಂದನೆಗಳು. ಭಾರಿ ಲಾಯಕ್ ಹೇಳಿದ್ರಿ, ನಿಮಗೆ ಧನ್ಯವಾದಗಳು. ದಯವಿಟ್ಟು ನಮ್ಮ ತಹಶೀಲ್ದಾರರಾಗಿರುವಂತಹ ಅರ್ಚನಾ ಭಟ್ರವರು ತಾವು ದಯವಿಟ್ಟು ಒಮ್ಮೆ ವೇದಿಕೆಗೆ ಬಂದು ನಮ್ಮ ಕವನ ವಾಚನದಲ್ಲಿ ಭಾಗವಹಿಸಿದಂಥ ಕವಿಗಳಿಗೆ ತಮ್ಮ ಕೈಯಿಂದ ಕರದಿಂದ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅರೆಭಾಷೆ ಕವಿತೆ ವಾಚನವನ್ನು ಮಾಡಿದಂತಹ ಉದಯ್ ಭಾಸ್ಕರ್ ಸುಳ್ಯರವರಿಗೆ